ಕಾರ್ಯಕ್ರಮ ಆಚರಣೆಯನ್ನು ಮಾಡೋದನ್ನು ನಾವು ಯಾರೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ದಾಖಲೆಗಳ ಪ್ರಕಾರ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ಹೇಳಲಿಕ್ಕಾಗಲ್ಲ. ಆದರೆ ಅರಸೋರು ದಾಖಲೆ ಮುರಿಲಿಕ್ಕಾಗಲ್ಲ. ಯಾಕೆಂದರೆ ಅರಸೋರು ನಾನ್ ಸ್ಟಾಪ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಬ್ರೇಕಿಂಗ್ ಮುಖ್ಯಮಂತ್ರಿ. ಅರಸೋರು ಭಾರತದ ಇತಿಹಾಸದಲ್ಲಿ, ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ 1967ರಲ್ಲಿ ವಿಧಾನಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಂಥ ದಾಖಲೆ, ಸಾರ್ವತ್ರಿಕ ದಾಖಲೆ. ಇನ್ನು ಮುಂದಿನ ದಿನದಲ್ಲಂತೂ ಸಾಧ್ಯವೇ ಇಲ್ಲ ಇವತ್ತಿನ ಚುನಾವಣಾ ವ್ಯವಸ್ಥೆ ನೋಡಿದ್ರೆ. ಮತ್ತು ಸೋಲಿಲ್ಲದ ಸರದಾರ. ಇವು ಯಾವ ಹೆಗ್ಗಳಿಕೆಯೂ ಸಿದ್ದರಾಮಯ್ಯ ಅವರ ಕಿರೀಟದ ಮೇಲೆ ಕುಳಿತಿಲ್ಲ. ಹೇಗೆ ಹೋಲಿಕೆ ಮಾಡ್ತೀರಿ? ದೇವರಾಜ ಅರಸು ಕೊಟ್ಟಂಥ ಕಾರ್ಯಕ್ರಮ ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಈಡೇರಿಸಿದಂಥ ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಸಾಮಾಜಿಕ ನ್ಯಾಯದ ವಾಕ್ಯದ ಸೃಷ್ಟಿಕರ್ತ ಅರಸು. ನಿಮ್ನ ವರ್ಗದವರಿಗೆ, ಶೋಷಿತರವರಿಗೆ ಮಲವರ್ಗ ಪದ್ಧತಿ, ಜೀತ ಪದ್ಧತಿ ಇದೆಲ್ಲವನ್ನು ತೊಡೆದು ಹಾಕುವ ಮೂಲಕ ಸಾಮಾಜಿಕ ಅನಿಷ್ಟಗಳಿಗೆ ಕೊನೆಗಾಣಿಸಿ ಪೌರ ಕಾರ್ಮಿಕರು ಅನ್ನುವ ಪದ ಸೃಷ್ಟಿಕರ್ತ ದೇವರಾಜ ಅರಸು. ಯಾವ ಸಣ್ಣ ಸಣ್ಣ ಸಮುದಾಯಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕ ನ್ಯಾಯದಿಂದ ದೂರ ಉಳಿದಿತ್ತು ಅಂಥ ಸಣ್ಣ ಸಮುದಾಯಗಳು, ಕ್ಷೌರಿಕ ಸಮುದಾಯ, ಕುಂಬಾರ ಸಮುದಾಯ, ಮಡಿವಾಳ ಸಮುದಾಯ, ಅಂಬಿಗರ ಸಮುದಾಯ, ಹೂಗಾರ ಸಮುದಾಯ, ವಿಶ್ವಕರ್ಮ ಸಮುದಾಯ, ಅಲೆಮಾರಿ ಸಮುದಾಯಗಳು, ಇಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡುವ ಮೂಲಕ ಇಂಥ ಸಮುದಾಯಗಳು ವಿಧಾನಸೌಧದತ್ತ ತಲೆಯಾಕು ಮಲಗದಂಥ ಸ್ಥಿತಿಯಲ್ಲಿದ್ದಂಥವ್ರನ್ನ ವಿಧಾನಸೌಧದೊಳಗೇ ಕುಳ್ಳಿರಿಸಿ 12ನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪವನ್ನು ಈ ಶತಮಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ನಂತರ ಅಕ್ಷರಶಃ ಸಾಕಾರಗೊಳಿಸಿದಂಥ ಒಬ್ಬ ಮಹಾನ್ ಮಾನವತಾವಾದಿ, ಸಾಮಾಜಿಕ ಕ್ರಾಂತಿಯ ಹರಿಕಾರ ದೇವರಾಜ ಅರಸರು. LG ಆವನೂರು ವರದಿಯನ್ನು ಜಾರಿಗೆ ತರುವ ಮೂಲಕ ಕೇವಲ 3 ವರ್ಷದಲ್ಲಿ ವರದಿಯನ್ನು ತರಿಸ್ಕೊಂಡು, ಇವತ್ತೆಲ್ಲ ತಾಂತ್ರಿಕತೆ ಇದೆ, ಆ್ಯಪ್ ಇದೆ, ಲ್ಯಾಪ್ಟಾಪ್ ಇದೆ, ಎಲ್ಲ ಇದೆ. ಅವತ್ತೇನೂ ಇರಲಿಲ್ಲ. ಅಂಥ ತಾಂತ್ರಿಕತೆಯೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕೇವಲ 3 ವರ್ಷದಲ್ಲಿ LG ಆವನೂರು ವರದಿ, ಅದನ್ನು ಭಗವದ್ಗೀತೆಗೆ ಹೋಲಿಸ್ಬೋದು. ಅಂದರೆ ನ್ಯಾಯದಾನದಲ್ಲಿ ಅದನ್ನು ಅಂಥ ಒಂದು ವರದಿಯನ್ನು ತರಿಸ್ಕೊಳ್ಳಿಲ್ಲ, ಜಾರಿ ಮಾಡೋದು. ಅದೇ ಇವತ್ತಿಗೂ ಇರೋದು. ಪ್ರವರ್ಗಗಳಿದೆಯಲ್ಲ, ಪ್ರವರ್ಗ 1, ಆನಂತರ ಏನೇನೋ ವಿರೂಪಗಳಾಗಿದೆ, ಒಂದಷ್ಟು ಸಮುದಾಯಗಳು ಸೇರಿದೆ, ಅದರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಆದರೆ ಇವತ್ತು ಆರ್ಥಿಕವಾಗಿ ಹಿಂದುಳಿದ, ಅದರಲ್ಲಿ ವಿಶೇಷವಾಗಿ ದುರ್ಬಲ ವರ್ಗ, ಅಸಂಘಟಿತ ಸಮುದಾಯಗಳಿಗೆ ಇವತ್ತೇನಾದರೂ ಮೀಸಲಾತಿ ಸಿಕ್ಕಿದರೆ, ಯಾವ ಸಮುದಾಯ ಒಂದು ಅಟೆಂಡರ್ ಕೆಲಸ ಕೂಡ ಸಿಗುವಂಥದ್ದು, ಸರ್ಕಾರಿ 4ನೇ ದರ್ಜೆ ಕೆಲಸ ಕೂಡ ಸಿಗಲಿಕ್ಕೆ ಕನಸು ಕಾಣ್ತಾ ಇರಲಿಲ್ವೋ ಅಂಥ ಸಮಾಜಗಳು ತಹಶೀಲ್ದಾರ್, AC ಆಗುವಂಥದ್ದು, DC ಆಗುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ರಲ್ಲ, ಅದು ಅರಸು.